कुर्महे तमे कामान् कामकामाय मह्यं कामेश्वरो वै श्रवणो दधातु कुबेराय वै श्रवणाय महाराजाय नमः। ओम स्वस्ते साम्राज्यं भौज्यं स्वराज्यं वैराज्यं पारमेष्ठ्यं राज्यं महाराज्यमाधिपत्यमयं समन्तपर्याये स्यात् सार्वभौमशान्ताधारः प्रतिमे समुद्रपर्यन्तायाये कराणिने तदर्पे शतोको विगीतो मर्तप्रवेष्टारो मर्तस्यावसनङ्ग्रहे आवीक्षितस्य कामप्रेत विश्वे देवसमासदायिने। ओम भूम्यादं सर्वोत्तमराज्यं सर्वावासं विष्णुभक्तं च शेषं शङ्करं चक्रधरमहारं च वज्रमणिं नागं नामूर्तिं नमामि। अनन्तशीर्षं जगदेकुण्डलं विदिताम्बरं गौणसहस्रलोचनम् उदारवीर्यं शोषकालं नमाम्यनन्तं भुवनेकनाथं सर्पोऽनन्तदाशेषकपिलो नागैव च कलिङ्गशङ्खपालश्च भूतकरस्पतीतिकः। ओम श्री लक्ष्मीरमणनाथकुलदेवताभ्यो नमः। महागणपति महालिंगेश्वर ग्रामदेवताभ्यो नमः। सर्पातिष्ठकुलनागराज सुब्रह्मण्येश्वरादिदेवताभ्यो नमः। ನಾಗಬನದ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಸತತವಾಗಿ 25ನೇ ವರ್ಷದಿಂದ ನಾವು ದೊಡ್ಡ ಕುಟುಂಬದವರು ಆರಾಧಿಸಿಕೊಂಡು ಬಂದಂತಹ ನಮ್ಮ ನಾಗಬನದಲ್ಲಿ ಇವತ್ತು 25ನೇ ವರ್ಷದ ರಜತ ಮಹೋತ್ಸವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರಿಗೂ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು ಧಾರ್ಮಿಕ ಸಭೆ ಮಾಡುವ ಅಂತ ಹೇಳಿ ನಾವು ಮಹಾಲಿಂಗೇಶ್ವರ ಮಹಾಗಣಪತಿ ಭಜನಾ ಮಂಡಳಿ ಪರ್ಣಂಕೆಲ ಮಹಿಳಾ ಭಜನಾ ಮಂಡಳಿ ಪರ್ಣಂಕೆಲ ಇವರ ಹತ್ರ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ತಮ್ಮ ಕ್ಷೇತ್ರದಲ್ಲಿ ನಾವು ಭಜನೆ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ, ತಾವೆಲ್ಲರೂ ಒಂದು ಭಜನೆ ಮಾಡ್ತೇವೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಆ ರೀತಿಯಾಗಿ ಇವಾಗ ಭಜನಾ ಕಾರ್ಯಕ್ರಮ ಅವರಿಂದ ಆರಂಭವಾಗಲಿಕ್ಕಿದೆ. ನಮ್ಮ ಈ ನಾಗಬನದ ಏನು 25ನೇ ವರ್ಷದಿಂದಲೂ ಒಂದು ಜೀರ್ಣೋದ್ಧಾರಕ್ಕೆ ಬಂದಂತಹ ಪೌರೋಹಿತ್ಯದಲ್ಲಿ ನೇತೃತ್ವ ವಹಿಸಿಕೊಂಡಂತಹ ಶ್ರೀಮಾನ್ ಪುರೋಹಿತರಾದ ದಿವಾಕರ್ ಭಟ್ ಇವರು ಎಲ್ಲ ಕಾರ್ಯಕ್ರಮಕ್ಕೆ ಮುಂದೆ ನಿಂತು ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಒಂದು ಅವರು ಕಾರಣೀಭೂತರಾಗಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈ ರೀತಿಯಾಗಿ ಇವರು ಈಗ ದೀಪ ಬೆಳಗಿಸುವ ಮುಖಾಂತರ ನಮ್ಮ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಭಜನಾ ಮಂಡಳಿಯ ಒಂದು ಕಾರ್ಯಕ್ರಮಕ್ಕೆ ಅವರು ಚಾಲನೆ ಕೊಡಬೇಕು. ತಾವೆಲ್ಲರೂ ಇವತ್ತಿನ ಯಜಮಾನಿಕೆಯನ್ನು ವಹಿಸಿಕೊಂಡಂಥ ಡಾಕ್ಟರ್ ಜನಾರ್ದನ ಪ್ರಭು ಮತ್ತು ದಂಪತಿ ಇವರು ಕೂಡ ಕೇಳಿಕೊಳ್ಳುತ್ತಾ ಎಲ್ಲ ನಮ್ಮ ದೊಡ್ಡ ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತಿದ್ದು ಈ ಶುಭ ಭಜನಾ ಕಾರ್ಯಕ್ರಮಕ್ಕೆ ತಾವೆಲ್ಲ ಪಾಲ್ಗೊಳ್ಳಬೇಕಾಗಿ ತಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.
ಸುರಮುನಿ ವಂದಿತ ಗಜಾನನ ಸುರಮುನಿ ವಂದಿತ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ. ನಾಗದೇವರ ಸಾನ್ನಿಧ್ಯ ವಿಶೇಷವಾಗಿ ಸೇರಿಕೊಂಡು ಮಾಡತಕ್ಕಂಥ ಎಲ್ಲರೂ ಸೇರಿಕೊಂಡು ಮಾಡತಕ್ಕಂಥ ವಿಶೇಷವಾದಂಥ ಪ್ರಾರ್ಥನೆ. ನಾಗನ ಆರಾಧನೆ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಬಹಳ ಪ್ರಕೃತಿಯ ಆರಾಧನೆ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಭಾರ್ಗವನು ಈ ಕ್ಷತ್ರಿಯ ವಂಶವನ್ನೆಲ್ಲ ನಾಶ ಮಾಡಿಕೊಂಡು ತದನಂತರದಲ್ಲಿ ವಿಜಯಪ್ರದನಾಗ್ತಾನೆ. ವಿಜಯಪ್ರದನಾದ ನಂತರದಲ್ಲಿ ಆ ಭೂಮಿಯನ್ನು ಏನು ಆ ವಿಜಯಪ್ರದನಾದನ ಆ ಭೂಮಿಯನ್ನು ಎಲ್ಲ ಕಡೆಗೆ ಕಶ್ಯಪಾದ ಋಷಿಗಳಿಗೆ ದಾನ ಮಾಡಿಕೊಡ್ತಾನೆ. ಆ ಕಶ್ಯಪಾದ ಋಷಿಗಳಿಗೆ ದಾನ ಮಾಡಿಕೊಟ್ಟು ಕೂಡಲೇ ಕಡೆಗೆ ಅವನ ಶಿಷ್ಯಂದರೆಲ್ಲ ಇರ್ತಾರೆ. ನಮಗೆ ಮುಂದೆ ಏನು ಗತಿ ಅಂತ ಹೇಳ್ಕೊಂಡು ಭಾರ್ಗವನ ಹತ್ರ ಕೇಳ್ತಾರೆ. ಆವಾಗ ಭಾರ್ಗವ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಶಿವನನ್ನು ತಪಸ್ಸು ಮಾಡ್ತಾನೆ. ಶಿವನನ್ನು ತಪಸ್ಸು ಮಾಡುವಾಗ ಅವನ ತಪಸ್ಸಿಗೆ ಒಲಿದಂಥ ಶಿವ ನಿನಗೆ ಬೇಕಾದಂಥ ಈಗ ದಾನ ಮಾಡಿಕೊಟ್ಟಾಗಿದೆ, ನಿನಗೆ ಬೇಕಾದಂಥ ಏನು ಸ್ಥಳ ಬೇಕಂತ ಹೇಳಿ ಆದರೆ ಪಶ್ಚಿಮ ಘಟ್ಟದಲ್ಲಿ ನಿಂತುಕೊಂಡು ನಮ್ಮ ಸಮುದ್ರ ರಾಜನ ಪ್ರಾರ್ಥನೆ ಮಾಡಿಕೋ ಅಂತ ಹೇಳ್ಕೊಂಡು ಅವನಿಗೆ ಶಿವನ ನುಡಿ ಸಿಗ್ತದೆ. ಆವಾಗ ಅವ ಸಮುದ್ರ ರಾಜನ ಪ್ರಾರ್ಥನೆ ಮಾಡಿಕೊಳ್ತಾನೆ. ಭಾರ್ಗವ ಕೇಳ್ತಾನೆ, ಹಾಗಿದ್ರೆ ನನ್ನ ಶಿಷ್ಯ ಬೃಂದವರಿಗೆಲ್ಲ ಸೇರಿಕೊಂಡು ನಮಗೆ ತಪಸ್ಸನ್ನು ಜಪವನ್ನು ಮಾಡಲಿಕ್ಕೆ ಇಷ್ಟು ಜಾಗ ನೀವು ಕೊಡಬೇಕು ಅಂತ ಹೇಳ್ಕೊಂಡು ಸಮುದ್ರ ರಾಜನ ಹತ್ರ ಕೇಳ್ತಾನೆ. ಆವಾಗ ಸಮುದ್ರ ರಾಜ ಹೇಳ್ತಾನೆ, ಹಾಗಿದ್ರೆ ಎಷ್ಟು ಜಾಗ ನಿಂಗೆ ಬೇಕು ಅಂತ ಕೇಳ್ತಾನೆ. ಆವಾಗ ಆ ಪರಶುರಾಮ ಹೇಳ್ತಾನೆ, ನನ್ನ ಈ ಪರಶುವನ್ನು ನಾನು ಇಲ್ಲಿಂದ ಎಲ್ಲಿವರೆಗೆ ನಾನು ಬಿಸಾಡ್ತೇನೋ ಅಲ್ಲಿವರೆಗಿನ ಜಾಗವನ್ನು ನಾನು ಬಿಟ್ಟುಕೊಡ್ಬೇಕು ಅಂತ ಹೇಳ್ಕೊಂಡು ಕೇಳ್ತಾನೆ. ಆವಾಗ ಅದಕ್ಕೆ ಸಮುದ್ರ ರಾಜ ಒಪ್ಪಿಕೊಳ್ತಾನೆ. ಪರಶುರಾಮನು ತನ್ನ ಪರಶುವನ್ನು ಬಿಸಾಡ್ತಾನೆ ಮೇಲಿಂದ. ಆ ಪರಶು ಎಲ್ಲಿ ಹೋಗಿ ಬೀಳುತ್ತದೋ ಅಲ್ಲಿವರೆಗೆ ಆ ಸಮುದ್ರ ರಾಜ ಹಿಂದೆ ಹೋಗಿ ಆ ಜಾಗವನ್ನು ಪರಶುರಾಮನಿಗೆ ಬಿಟ್ಟುಕೊಡ್ತಾನೆ. ಆವಾಗ ಈ ಪರಶುರಾಮನಿಗೆ ಬಿಟ್ಟುಕೊಟ್ಟ ನಂತರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ಸ್ಥಳದ ಸಮುದ್ರದ ಅಡಿಯಲ್ಲಿ ಈ ನಾಗಲೋಕ ಅಂತ ಹೇಳಿಕೊಂಡಿದೆ ಅಂತೆ. ಅಂಥದ್ರಲ್ಲಿ ಆ ನಾಗಲೋಕದಲ್ಲಿ ಕೆಳಗೆ ಮೇಲೆಗೆ ನೀರೆಲ್ಲ ಖಾಲಿ ಆದ ಕೂಡಲೇ ನಾಗಲೋಕದಲ್ಲೆಲ್ಲ ಬಿಸಿ ಬಿಸಿ ಹಾಹಾಕಾರ ಶುರುವಾಗ್ತದೆ. ನಾಗಲೋಕ ದೇವತೆಗಳೆಲ್ಲ ಕೇಳ್ತಾರೆ, ಇಲ್ಲಿ ಪರಶುರಾಮನ ಹತ್ರ ಕೇಳ್ತಾರೆ, ಹಾಗಿದ್ರೆ ಹೀಗೆ ರೀತಿ ಆಯ್ತಲ್ಲ, ನಿನ್ನಿಂದಾಗಿ ನಮಗೆ ಈ ಸಮಸ್ಯೆ ಬಂತಲ್ಲ, ಈ ತೊಂದರೆಗಳು ಬಂತಲ್ಲ ಅಂತ ಹೇಳ್ಕೊಂಡು ಆವಾಗ ಈ ಸಮುದ್ರರಾಜ ಅವನಿಗೆ ಹೇಳ್ತಾನೆ, ಹಾಗಿದ್ರೆ ಇನ್ನು ಮುಂದಕ್ಕೆ ನೀನು ಇರತಕ್ಕಂಥ ಈ ನಾಗಲೋಕದ ಮೇಲಿರತಕ್ಕಂಥ ಭೂಲೋಕದಲ್ಲಿ ಯಾವತ್ತೂ ನಿಮ್ಮ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಹೋಗ್ತಾನೋ ಅವನಿಗೆ ಒಳ್ಳೆಯದನ್ನು ಮಾಡಬೇಕು ನೀವು. ಹಾಗೆ ಈ ಸ್ಥಳದಲ್ಲಿ ಇನ್ನು ಮುಂದಕ್ಕೆ ವಾಸ ಮಾಡುವಂತಕ್ಕಂಥವನು ಪ್ರತಿಯೊಬ್ಬನು ಸಮೇತ ನಿಮ್ಮ ಈ ನಾಗಲೋಕವನ್ನು ತಂಪಾಗಿಡುವಂತೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಪ್ರಕೃತಿಯನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇರಬೇಕಾಗ್ತದೆ. ಹಾಗೆ ಅಂಥ ಒಂದು ಆರಾಧನೆ ಮಾಡ್ತಾ ಇರುವುದರ ಮೂಲಕವಾಗಿ ನಿಮಗೆ ನಾಗಲೋಕಕ್ಕೆ ಇದರಿಂದ ತಂಪಾಗ್ತದೆ, ನಿಮಗೆ ಶ್ರೇಯಸ್ಸಾಗ್ತದೆ ಅಂತ ಹೇಳಿಕೊಂಡು ಸಮುದ್ರ ರಾಜ ನಾಗದೇವತೆಗಳಿಗೆ ಎಲ್ಲ ಹೇಳ್ತಾನೆ. ಆ ಪ್ರಕಾರದಲ್ಲಿ ನಾವು ಯಾವ ರೀತಿ ಈ ಭೂಮಿ ಮೇಲೆ ಬಂದವನು ನಾವು ಇವತ್ತಿನ ದಿವಸದಲ್ಲಿ ಪಶ್ಚಿಮ ಘಟ್ಟದಿಂದ ಈ ಸಮುದ್ರ ಕಡಲ ತೀರ ಇರುವಾಗ ಇದನ್ನೆಲ್ಲ ನಾವು ಪರಶುರಾಮ ಸೃಷ್ಟಿ ಅಂತ ಹೇಳ್ತೇವೆ. ಅಂತಹ ಸ್ಥಳದಲ್ಲಿ ನಾವು ಎಷ್ಟರ ಮಟ್ಟಿಗೆ ಪೂಜೆ ಪುರಸ್ಕಾರಗಳನ್ನು ಪ್ರಕೃತಿಯನ್ನು ಆರಾಧನೆ ಮಾಡ್ತಾ ಹೋಗ್ತೇವೋ ಅಷ್ಟು ನಾಗಲೋಕಕ್ಕೆ ಕ್ಷೇಮ ಅಂತ ಹೇಳ್ಕೊಂಡಿದೆ. ಇರ್ತವೋ ಶುದ್ಧ ಮನಸ್ಸಿನಿಂದ ಇರ್ತವೋ ಆ ಸ್ಥಳದಲ್ಲಿ ವಿಶೇಷವಾದಂಥ ಶಕ್ತಿ ಇದೆ ಅಂತ ಹೇಳ್ಕೊಂಡಿದೆ. ಮನುಷ್ಯನ ಮನಸ್ಸಿನಗಿಂತಲೂ ವಿಶೇಷವಾದಂಥ ಶಕ್ತಿ ಯಾವುದೂ ಇಲ್ಲ ಅಂತ ಹೇಳ್ಕೊಂಡಿದೆ. ಅಂತ ಹೇಳಿದ್ರೆ ನಾವು ಒಂದು ಮನಸ್ಸು ಮಾಡಿದ್ದೇವೆ ಅಂತ ಹೇಳಿದ್ರೆ ಏನು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಂಥ ಶಕ್ತಿ ನಮ್ಮ ಮನಸ್ಸಿಗಿದೆ. ಹಾಗೆ ನಾವು ಶುದ್ಧ ಮನಸ್ಸಿನಿಂದ ಆ ಸಾನ್ನಿಧ್ಯದಲ್ಲಿ ಇರುವಾಗ ನಮ್ಮ ಎಲ್ಲರ ಮನಸ್ಸಿನ ಶುದ್ಧ ಶಕ್ತಿಯಿಂದಾಗಿ ಆ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಒಂದು ಶಕ್ತಿ ಪ್ರಾಪ್ತಿಯಾಗಿರ್ತದೆ. ಅಂತಹ ಸ್ಥಳದಲ್ಲಿ ನಾವು ದೇವತೆಗಳಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡ್ತೇವೆ. ದೇವತೆಗಳಿಗೆ ಆ ನಾಗನಿಗೆ ಆ ಪಂಚಾಮೃತ ಅಭಿಷೇಕವೋ, ಗೊಂಡದ ಅಭಿಷೇಕವೋ, ಕಲಶಾಭಿಷೇಕವೋ, ಹಾಗೆ ನಾನಾ ದ್ರವ್ಯಗಳಿಂದ ಪರಿಮಳ ದ್ರವ್ಯಗಳಿಂದ ತಯಾರಾದಂತಹ ತೀರ್ಥವನ್ನ ಆ ನಾಗನಿಗೆ ಪ್ರೋಕ್ಷಣೆ ಮಾಡ್ತೇವೆ, ನಾಗನಿಗೆ ಅಭಿಷೇಕ ಮಾಡ್ತೇವೆ, ಸಿಯಾಳಾಭಿಷೇಕವನ್ನು ಮಾಡ್ತೇವೆ. ಪಂಚಾಮೃತ ಅಭಿಷೇಕ, ಪಂಚಾಮೃತ ಅಂತ ಹೇಳಿದ್ರೆ ಜೀವ ಹೋಗತಕ್ಕಂಥವನಿಗೂ ಸಮೇತ ಒಂದು ಚಮಚ ಪಂಚಾಮೃತ ಕೊಟ್ಟರೆ ಅವನಿಗೆ ಜೀವ ಬರತಕ್ಕಂತಹ ಶಕ್ತಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅಂತಹ ಶಕ್ತಿ ಪಂಚಾಮೃತದಲ್ಲಿದೆ ಅಂತೆ. ಅಂತಹ ಪಂಚಾಮೃತವನ್ನು ಅಭಿಷೇಕ ಮಾಡ್ತೇವೆ. ಆವಾಗ ಆ ಸ್ಥಳದಲ್ಲಿ ಆ ಮಣ್ಣಲ್ಲಿ ವಿಶೇಷವಾದಂತಹ ಶಕ್ತಿ ಪ್ರಾಪ್ತಿಯಾಗ್ತದೆ. ಅಂತಹ ಸ್ಥಳದಲ್ಲಿ ನಾವೆಲ್ಲ ಶುದ್ಧ ಮನಸ್ಸಿನಿಂದ ಇಟ್ಕೊಂಡು ಪ್ರಾರ್ಥನೆ ಮಾಡುವಾಗ ಇನ್ನಷ್ಟು ಶಕ್ತಿ ಪ್ರಾಪ್ತಿಯಾಗ್ತದೆ. ಹಾಗೆ ಆ ನಾಗನ ಸಾನ್ನಿಧ್ಯದಲ್ಲಿ ಆ ಶಕ್ತಿ ಇರುವಾಗ ಆ ಸ್ಥಳಕ್ಕೆ ವಿಶೇಷವಾದಂತಹ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಗಳು ಎಲ್ಲ ನಿರ್ಭೀತೆಯಿಂದ ಬರ್ತವೆ. ಯಾವ ಸ್ಥಳದಲ್ಲಿ ಭಯ ಬಾಧೆಗಳು ಇರುವುದಿಲ್ಲ, ಯಾವ ಸ್ಥಳದಲ್ಲಿ ಯಾವ ಒಂದು ಪ್ರಾಣಿಗೆ ಸಮೇತ ಭಯವಾಗದೇ ಇರ್ತದೋ, ಯಾವ ಪ್ರಾಣಿಗಳು ಅಥವಾ ಯಾವ ಪಶು ಪಕ್ಷಿಗಳು ಸಮೇತ ಸಂತುಷ್ಟವಾಗಿರ್ತವೋ ಆ ಸ್ಥಳದಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯ ಆಗ್ತದೆ ಅಂತ ಹೇಳಿಕೊಂಡಿದೆ. ಅಂತಹ ಸ್ಥಳದಲ್ಲಿ ನಾವು ಈ ಪೂಜೆ ಪುರಸ್ಕಾರಗಳನ್ನು ಮಾಡುವುದರಿಂದ ನಾವೆಲ್ಲ ಶುದ್ಧರಾಗಿರುವುದರಿಂದ ಇನ್ನಷ್ಟು ಶಕ್ತಿ ಪ್ರಾಪ್ತಿಯಾಗಿ ಆ ಸ್ಥಳದಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯ ಇರ್ತದೆ. ಅಂತಹ ಸ್ಥಳಕ್ಕೆ ಹೋಗಿಕೊಂಡು ನಾವು ನಮ್ಮ ಕಷ್ಟಗಳನ್ನು ತೋಡಿಕೊಂಡು
ಮಾಡಿಕೊಳ್ಳುವಾಗ, ಆ ಸ್ಥಳದಲ್ಲಿ ಇದ್ದುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಆ ಸ್ಥಳದ ಶಕ್ತಿಯಿಂದಾಗಿ ನಮ್ಮ ಎಲ್ಲ ಪ್ರಾರ್ಥನೆಗಳು ನೆರವೇರ್ತವೆ, ನಮ್ಮ ಸಂಕಷ್ಟಗಳು ಪರಿಹಾರ ಆಗ್ತವೆ, ನಮ್ಮ ಬಂದಂತಹ ಯಾವುದೇ ರೀತಿಯ ವ್ಯಾಧಿಗಳಿದ್ರೂ ಪರಿಹಾರ ಆಗ್ತದೆ ಅಂತ ಹೇಳ್ಕೊಂಡಿದೆ. ಹಾಗಾಗಿ ನಾಗದೇವನ ಸಾನ್ನಿಧ್ಯ ಅಂತ ಹೇಳಿದ್ರೆ ಅಂತ ಸ್ಥಳದಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು. ಬರೀ ಹೋಗಿ ನಾಗನಿಗೆ ಎಲ್ಲಿಂದೋ ಇದ್ದುಕೊಂಡು ನಾವು ನಾಗದೇವರ ಪ್ರಸಾದ ಪಡ್ಕೊಳ್ಳಿಕ್ಕೆ ಆಗುದಿಲ್ಲ. ನಾಗನ ಸಾನ್ನಿಧ್ಯಕ್ಕೆ ಹೋಗಬೇಕು, ಅಲ್ಲಿ ಇದ್ದುಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು. ಒಂದು ಸ್ವಲ್ಪ ಹೊತ್ತಾದರೂ ಆ ಸಾನ್ನಿಧ್ಯದಲ್ಲಿ ಇರಬೇಕು. ಆ ಸ್ಥಳದಲ್ಲಿರುವಂತಹ ಆ ಶಕ್ತಿಯಿಂದಾಗಿ ನಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರ ಆಗ್ತವೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಆಗ್ತದೆ. ಯಾವಾಗ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಆಗುತ್ತೋ ತನ್ನಿಂತಾನೇ ನಮಗೆ ಆರೋಗ್ಯ ಪ್ರಾಪ್ತಿ ಆಗ್ತದೆ. ಆರೋಗ್ಯ ಪ್ರಾಪ್ತಿ ಆದಮೇಲೆ ನಾವು ಏನು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೂ ಸಾಧ್ಯತೆ ಅಂತ ಹೇಳ್ಕೊಂಡಿದೆ. ಹಾಗಾಗಿ ಎಲ್ಲದಕ್ಕೂ ಮೂಲ ಅಂತ ಹೇಳಿದ್ರೆ ನಮ್ಮ ಮನಸ್ಸು. ಅಂತಹ ನಮ್ಮ ಮನಸ್ಸಿಗೆ ನೆಮ್ಮದಿ. ಕ್ಷೇತ್ರದ ದೇವರನ್ನು ನೆನೆಸುತ್ತಾ ದೊಡ್ಡ ಕುಟುಂಬಸ್ಥರು ಸೇರಿಕೊಂಡು ಸರಿಸುಮಾರು 25 ವರ್ಷದಿಂದ ನಾಗ ಸಮಾರಾಧನೆ ಮಾಡ್ತಾ ಬಂದು ಈ ವರ್ಷ ರಜತ ಮಹೋತ್ಸವ 25ನೇ ವರ್ಷದ ರಜತ ಮಹೋತ್ಸವ ಈ ನಾಗರ ಸಮಾಧಾನವನ್ನು ಆ ನಾಗ ಸುಬ್ರಹ್ಮಣ್ಯ ದೇವರು ನಡೆಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತಿಸ್ತಾ ಇದ್ದೇನೆ. ಸರಿಸುಮಾರು 2000 ಇಸ್ವಿಯಲ್ಲಿ ಭಾಳ ಒಂದು ಜೀರ್ಣಾವಸ್ಥೆಯಲ್ಲಿದ್ದಂತಹ ಈ ನಾಗ ಸನ್ನಿಧಾನವನ್ನು ಕುಟುಂಬರು ಹಿರಿಯರೆಲ್ಲ ಸೇರಿಕೊಂಡು ಒಂದು ನಾಗ ದೇವರ ಒಂದು ಜೀರ್ಣೋದ್ಧಾರ ಆಗಬೇಕು, ಅವರ ನೆಲೆಯಲ್ಲಿ ಒಂದು ವಾಸ್ತು ಆಗಬೇಕಂತ ಉದ್ದೇಶದಿಂದ ಯೋಚನೆ ಇಟ್ಟುಕೊಂಡು 2000 ಇಸ್ವಿಯಲ್ಲಿ ನಾಗ ಸಮಾರಾಧನೆಯನ್ನು ಒಂದು ಸಂಕಲ್ಪ ಮಾಡಿ ಪ್ರತಿಷ್ಠೆ ಮಾಡಿರ್ತೇವೆ. ಎಲ್ಲ ಕುಟುಂಬಸ್ಥ ಸದಸ್ಯರು ಸೇರಿಕೊಂಡು ಈ ದೊಡ್ಡ ಒಂದು ಧಾರ್ಮಿಕ ಮಹತ್ ಕಾರ್ಯವನ್ನು ಮಾಡಿರುತ್ತೇವೆ. ಇದೊಂದು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ನಡಿಬೇಕಂತ ಹೇಳಿ ಆದರೆ ಅಲ್ಲಿಯ ಒಂದು ಸಂಘಟನೆ ಒಗ್ಗೂಡಿಕೆ ಇದ್ರೆ ಮಾತ್ರ ಸಾಧ್ಯ. ದೇವರ ಆಶೀರ್ವಾದವೂ ಬೇಕು. ಅದರ ಜೊತೆಗೆ ಜನರ ಒಂದು ತಂಡ ಅಥವಾ ಒಂದು ಸಂಘಟನೆ ಬಹುಮುಖ್ಯವಾಗಿ ಕೆಲಸ ಮಾಡಿದರೆ ಮಾತ್ರ ಇದೊಂದು ಇಂಥ ಒಂದು ಕಾರ್ಯಕ್ರಮ ಆಗಲಿಕ್ಕೆ, ನಿರಂತರ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಸುಮಾರು ಒಂದು ಕಾಲದಲ್ಲಿ ಭಾಳ ಒಂದು ಕಷ್ಟದ ಸಮಯದಲ್ಲಿ ಕೂಡ ಎಲ್ಲ ನಮ್ಮ ಕುಟುಂಬಸ್ಥರು ಕೈಲಾದಷ್ಟು ಸಹಾಯ ಮಾಡಿ ಒಳ್ಳೆಯ ಒಂದು ಈ ಕ್ಷೇತ್ರದಲ್ಲಿ ನಾಗ ಸನ್ನಿಧಿ ಒಂದು ಮೂಡಿ ಬರಬೇಕಂತ ಹೇಳಿ ಭಕ್ತಿಯಿಂದ ನಡೆಸಿಕೊಂಡು ಬಂದಂತಹ ಈ ಜಡ್ಡು ನಾಗಬನದ ಒಂದು ಆರಾಧನೆ ಇವತ್ತು 25ನೇ ವರ್ಷಕ್ಕೆ ನಾವು ಮುಟ್ಟಿದ್ದೇವೆ. ಅಂದಿನಿಂದ ಕೇವಲ ನಮ್ಮ ಕುಟುಂಬಸ್ಥರ ಸಾಧನೆಯಿಂದ ಅಥವಾ ಒಂದು ಒಗ್ಗೂಡಿಕೆಯಿಂದ ಆಗಲಿಲ್ಲ. ಇದರ ಹಿಂದೆ ತುಂಬ ಜನ ನಮಗೆ ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಪುರೋಹಿತರಾದ ಸನ್ಮಾನ ದಿವಾಕರ್ ಭಟ್ರು ಇವರು ಆರಂಭದಿಂದಲೂ ಕೂಡ ತಮ್ಮ ಸ್ವಂತ ಕುಟುಂಬದ ಅಥವಾ ಸ್ವಂತ ಒಂದು ಮನೆಯ ನಾಗಬನದಂತೆ ತೋರಿಸಿ ಆ ಒಂದು ಜವಾಬ್ದಾರಿ ತಗೊಂಡು ನಿರಂತರ ನಮಗೆ ಒಂದು ಸಲಹೆಯನ್ನು ಕೊಡ್ತಾ ಬಂದು ಒಳ್ಳೆಯ ರೀತಿಯ ಒಂದು ಇವತ್ತಿನವರೆಗೆ ಒಂದು ನಡ್ಕೊಂಡು ಬರಲಿಕ್ಕೆ ಅವರ ತುಂಬ ಪ್ರಯತ್ನ ಕೂಡ ಬಹಳ ಇಷ್ಟಿದೆ. ಇದರ ಜೊತೆಗೆ ಒಂದು 25 ವರ್ಷದಿಂದ ಕೂಡ ನಮಗೆ ಅಡುಗೆಯವರು, ಯಾಕಂತ ಹೇಳಿದರೆ ಅನ್ನಪ್ರಸಾದ ದೇವರೊಂದು ಅನ್ನಪ್ರಸಾದ, ಅಡುಗೆಯರು ಕೂಡ ನಮ್ಮ ನಿರಂತರವಾಗಿ ನಮ್ಮ ಹಿಂದೆ ನಿಂತು ಇವತ್ತಿಗೆ ಕೂಡ ಈ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಅದರ ಜೊತೆಗೆ ಊರಿನ ಹೊರತ ನಮ್ಮ ವಾದ್ಯ ರಾಘವೇಂದ್ರ ದೇವಾಡಿಗ ಇವರು ಕೂಡ ನಮ್ಮ ಜೊತೆಗೆ ನಿರಂತರವಾಗಿ 25 ವರ್ಷದಿಂದ ಕೂಡ ಏನು ದೊಡ್ಡ ಫಲಾಪೇಕ್ಷೆ ಇಲ್ಲದೆ ನಮ್ಮೊಟ್ಟಿಗೆ ಇದ್ದು ಈ ದೇವತಾ ಕಾರ್ಯದಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರಿಗೆ ಕೂಡ ಸ್ಮರಿಸುವಂಥ ಒಂದು ಇವತ್ತು ಒಂದು ಕಾಲದಲ್ಲಿ ನಾವು ಇದ್ದೇವೆ. ಹಾಗಾಗಿ ಸನ್ಮಾನ್ಯ ಪುರೋಹಿತರಾದ ದಿವಾಕರ ಭಟ್ರು ವೇದಿಕೆ ಹತ್ರ ತಾವು ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅಡುಗೆಯವರಾದ ಗುರುರಾಜ್ ಭಟ್ರೆ ಅವರ ತಂಡ ಅವರು ಕೂಡ ತಮ್ಮ ವೇದಿಕೆ ಹತ್ರ ಬರಬೇಕು. ತಾವು ಕೊಡುವ ಕುಟುಂಬಸ್ಥರು ಕೊಡುವ ಕಿಂಚಿತ್ ಒಂದು ಗೌರವವನ್ನು ತಾವು ಸ್ವೀಕರಿಸಬೇಕು. ಅದೇ ರೀತಿ ರಾಘವೇಂದ್ರ ದೇವಾಡಿಗ ತಾವು ಕೂಡ ನಾವು ಕೊಡುವಂಥ ಸಣ್ಣ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ, ಅದೇ ರೀತಿ ಇವತ್ತು ಈಗ ತಾನೇ
ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಮಹಿಳಾ ಮಂಡಳಿ ಭಜನಾ ಮಂಡಳಿಯವರು ಕೂಡ ಒಳ್ಳೆಯ ಒಂದು ಭಜನೆಯನ್ನು ಮಾಡಿದ್ದಾರೆ. ಉತ್ತಮವಾದಂತಹ ಒಂದು ಭಜನೆಯನ್ನು ಮಾಡಿ ಈ ಕ್ಷೇತ್ರಕ್ಕೆ ಒಂದು ಮೆರುಗನ್ನು ಕೊಟ್ಟಿದ್ದಾರೆ. ಅವರು ಕೂಡ ಭಜನಾ ತಂಡದವರು ಕೂಡ ವೇದಿಕೆ ಹತ್ರ ಬಂದು ನಾವು ಕುಟುಂಬಸ್ಥರು ಕೊಡುವಂಥ ಸಣ್ಣ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗಾಗಿ ಎಲ್ಲ ನಮ್ಮ ಕುಟುಂಬದ ಹಿರಿಯರು, ರಾಮದಾಸ್ ಪ್ರಭುಗಳು, ಮೂರ್ತಿ ಈ ಕಡೆ ಬನ್ನಿ, ಮೂರ್ತಿ ಜನಾರ್ದನ್ ನಾಯಕ ದಂಪತಿಗಳು, ಡಾಕ್ಟರ್ ಜನಾರ್ದನ್ ನಾಯಕ ದಂಪತಿಯವರು ಪುರೋಹಿತರಾದ ದಿವಾಕರ ಭಟ್ಟರನ್ನು ಸನ್ಮಾನಿಸ್ತಾ ಇದ್ದಾರೆ. ತಾವು ಸಣ್ಣ ಕೊಟ್ಟಂತಹ ಒಂದು ಹುಡುಕಾಣಿಕೆಯನ್ನು ಸ್ವೀಕರಿಸಿ ನಮ್ಮೊಟ್ಟಿಗೆ ಮುಂದೆ ಕೂಡ ಸದಾ ನಮ್ಮೊಟ್ಟಿಗೆ ತಾವು ಮಾರ್ಗದರ್ಶಕರಾಗಿ ನಿಲ್ಲಬೇಕು. ಇನ್ನು ಮುಂದೆ ಕೂಡ ಈ ಧಾರ್ಮಿಕ ಸಭೆ ಈ ಭಾಗದಲ್ಲಿ ಉಜ್ವಲವಾಗಿ ಬೆಳಿಬೇಕು. ಈ ಕುಟುಂಬಕ್ಕೆ ಹಾಗೂ ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಕೂಡ ಯಾರೆಲ್ಲ ನಮಗೆ ಸಹಾಯ ಮಾಡಿದರೋ ಈ ಕಾರ್ಯಕ್ರಮದಲ್ಲಿ ನಿನ್ನೆಯಿಂದ ಕೂಡ ಈ ಕರಸೇವೆಯಲ್ಲಿ ನಮ್ಮ ಸಂದೀಪ್ ನಾಯ್ಕ ಇರ್ಬೋದು, ಪ್ರಮೀತ್ ಅಥವಾ ತುಂಬ ಜನ ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ತಾ ಇದ್ದೇನೆ. ಅದೇ ರೀತಿ ಪುರೋಹಿತರು ನಮ್ಮ ಇದರನ್ನು ಒಂದು ವಾಕ್ಯದಲ್ಲಿ ನಮ್ಮನ್ನು ಹರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಜಡ್ಡು ಕುಟುಂಬಸ್ಥರ ಮುಖಾಂತರವಾಗಿ ಹಾಗೆ ಇಲ್ಲಿಯ ನಾಗಮನಕ್ಕೆ ಸಂಬಂಧಪಟ್ಟಂತಹ ಎಲ್ಲರೂ ಸೇರಿಕೊಂಡು ಭಕ್ತಾದಿಗಳೆಲ್ಲ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ 25ನೇ ವರ್ಷದ ನಾಗನ ಆರಾಧನೆ, ಸ್ಥಳಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರಾಧಿಪತಿಯಾದಂತಹ ನಾಗನನ್ನ ಹಾಗೆ ಗ್ರಾಮಾಧಿಪತಿಯಾದಂತಹ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನ್ನ ಸ್ಮರಿಸುತ್ತಾ ವಿಶೇಷವಂತ ಇಂಥ ಒಂದು ಸತ್ಕರ್ಮದಿಂದಾಗಿ ಬರೀ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ಸಂಸಾರಕ್ಕೆ ಮಾತ್ರ ಅಲ್ಲ, ಇಡೀ ಪರಿಸರಕ್ಕೆ ಅದರ ಪರಿಣಾಮ ಬೀಳ್ತದೆ. ನೀವೊಂದು ಮಾಡಿದಂತಹ ಈ ಸತ್ಕರ್ಮ ಮುಖ್ಯವಾಗಿ ಇಡೀ ಪರಿಸರಕ್ಕೆ, ನಿಮ್ಮ ಬಂಧು ಬಳಗ ಆಪ್ತೇಷ್ಟರಿಗೆ ಎಲ್ಲರಿಗೂ ಅದರ ಪ್ರಸಾದ ಸಿಗ್ತದೆ ಅಂತ ಹೇಳಿದ್ರೆ ನಾವೊಂದು ಯಾವ ರೀತಿಯಿಂದ ಒಂದು ಬನದಲ್ಲಿ ಒಂದು ಊದುಬತ್ತಿಯನ್ನು ಹಚ್ಚಿಟ್ರೆ, ಒಂದು ಬನ ಅಂತಲ್ಲ, ಒಂದು ಸ್ಥಳದಲ್ಲಿ ನಾನು ಊದುಬತ್ತಿ ಹಚ್ಚಿಟ್ರೆ ಯಾವ ರೀತಿಯಿಂದ ಅದರ ಪರಿಮಳ ಎಲ್ಲಾ ಕಡೆ ಬೀರ್ತದೋ, ಅದೇ ಪ್ರಕಾರದಲ್ಲಿ ನೀವು ಮಾಡಿದಂತಹ ಈ ಸತ್ಕರ್ಮದಿಂದಾಗಿ ನಿಮ್ಮ ಸಮಸ್ತ ಸಂಸಾರಕ್ಕೆ, ಕುಟುಂಬಕ್ಕೆ ಎಲ್ಲರಿಗೂ ಅದರಿಂದ ಪ್ರತಿಫಲ ಪ್ರಾಪ್ತಿ ಆಗ್ತದೆ. ನಾವು ಸಂಕಲ್ಪ ಮಾಡುವಾಗ ನಾವು ಮಾಡಿದಂತಹ ಎಲ್ಲ ಪಾಪಗಳ ಪರಿಹಾರಾರ್ಥವಾಗಿ ನಮ್ಮ ಸಂಸಾರ, ನಮ್ಮ ಕುಟುಂಬದ ವೃದ್ಧಿಗಾಗಿ, ನಮ್ಮ ಬಂಧು ಬಳಗದ ಎಲ್ಲರ ವೃದ್ಧಿಗೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಳ್ತೇವೆ. ಹಾಗೆ ಆ ಮಾಡಿದಂತಹ ನಿಮ್ಮ ಈ ಸಂಕಲ್ಪದಿಂದಾಗಿ ಎಲ್ಲರಿಗೂ ಒಳ್ಳೆದಾಗ್ತದೆ ಅಂತ ಹೇಳಿದ್ರೆ, ಇಂತಹ ಒಂದು ಸತ್ಕರ್ಮ ಮಾಡುವುದಂತ ಹೇಳಿದ್ರೆ ಇದು ಸಾಧಾರಣಕ್ಕೆ ನಾವು ಎಣಿಸಿದಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಗ್ರಹದಲ್ಲಿ ನಾವು ಮನೆಯಲ್ಲಿ ಒಂದು 4 ಜನ ಇರುವಾಗ 4 ಜನ ಸೇರಿಕೊಂಡು ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಕಷ್ಟ. ಅಂತದ್ರಲ್ಲಿ ನಿಮ್ಮ ಇಷ್ಟೆಲ್ಲ ಜನರನ್ನು ಸೇರಿಸಿಕೊಂಡು 25 ವರ್ಷದಿಂದ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ದೇವರು ನಿಮಗೆ ಕೊಟ್ಟಂತಹ ವಿಶೇಷವಾದಂತಹ ಭಾಗ್ಯ. ಅದನ್ನ ನೀವು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಳ್ತಾ ಇದ್ದೀರಿ. ಪ್ರತಿ ವರ್ಷದಲ್ಲಿ ಈ ಸೇವೆಯನ್ನ ಈ ಸ್ಥಳದಲ್ಲಿ ಮಾಡ್ತಾ ಬರ್ತಾ ಇದ್ದೀರಿ. ಹಾಗೆ ಸಾಧಾರಣ ಒಂದು 10 ವರ್ಷ ಮೊದಲು ಒಂದ್ಸಲ ಆಶ್ಲೇಷ ಬಲಿ ಆಯಿತು. ಇನ್ನು ಸ್ಥಳದಲ್ಲಿ ಒಂದು ವಿಶೇಷವಾದಂತಹ ಉಪನಯನ ಸಂಸ್ಕಾರಗಳು, ಇನ್ನಿತರ ಕಾರ್ಯಕ್ರಮಗಳಾಗಿವೆ. ಹಾಗೆ ಎಲ್ಲರನ್ನ ಸೇರಿಸಿಕೊಂಡು ಎಲ್ಲರೂ ಸೇರಿಕೊಂಡಿದ್ದು ನಮ್ಮದೇ ಕೆಲಸ ಅಂತ ಹೇಳುವಂತ ವಿಶೇಷವಾದ ಭಾವನೆಯಿಂದ ಅಂತ ಹೇಳಿದ್ರೆ ಕೆಲವೊಂದು ಸಣ್ಣ ಪುಟ್ಟ ಘರ್ಷಣೆಗಳು, ಲೋಪದ ಇದೆಲ್ಲ ಬರ್ತದೆ, ಮನೆಯಲ್ಲೇ ಬರ್ತದೆ. ಹಾಗಿರುವಾಗ ನೀವೆಲ್ಲ ಸೇರಿಕೊಂಡು ಮಾಡುವಾಗ ಬಂದೇ ಬರ್ತದೆ. ಆದ್ರೆ ಅದೆಲ್ಲವನ್ನ ಬದಿಗಿಟ್ಟುಕೊಂಡು ಎಲ್ಲರೂ ಒಟ್ಟಾಗಿಕೊಂಡು ವಿಶೇಷವಾದಂತಹ ಭಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ತನ್ಮೂಲಕವಾಗಿ ನಿಮ್ಮೆಲ್ಲರಿಗೂ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಯಾಗಲಿ. ಯಾವ ರೀತಿಯಿಂದ 25 ವರ್ಷ ಈ ಸೇವೆ ನಡೀತು, ಅದೇ ಆ ಸೇವೆ ಇನ್ನು ಮುಂದೆ 25 ವರ್ಷ ನಡ್ಕೊಂಡು ಹೋಗಿ ಮುಂದಿನ 50ನೇ ವರ್ಷದ ಸೇವೆಯನ್ನ ಸಮೇತ ಮಾಡುವಂತಹ ಭಾಗ್ಯವನ್ನ ಆ ಪರಮಾತ್ಮ ನಿಮ್ಮ ಸಂಸಾರಕ್ಕೆ, ನಿಮ್ಮ ಕುಟುಂಬಸ್ಥರಿಗೆ, ಹಾಗೆ ಪರಿಸರಕ್ಕೆ, ಈ ಸ್ಥಳಕ್ಕೆ ಸಂಬಂಧಪಟ್ಟಂತ ಎಲ್ಲ ಭಕ್ತಾದಿಗಳಿಗೆ ಅನುಗ್ರಹಿಸಲಿ. ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡುವಂತಹ ಭಾಗ್ಯವನ್ನ ಆ ಪರಮಾತ್ಮ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮೊಟ್ಟಿಗೆ ಈ ಪೂಜೆ ಪುರಸ್ಕಾರಗಳಲ್ಲಿ 25 ವರ್ಷದಿಂದ ಭಾಗಿಯಾಗತಕ್ಕಂತಹ ಭಾಗ್ಯವನ್ನ ಪರಮಾತ್ಮ ನಮಗೂ ಕೊಟ್ಟಿದ್ದಾನೆ. ಹಾಗಾಗಿ ನಮ್ದು ಇದು ಒಂದು ದೊಡ್ಡ ಭಾಗ್ಯ ಅಂತ ಹೇಳಿ ತಿಳ್ಕೊಂಡು ನಿಮ್ಗೆಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಹೇಳ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ವಂದಿಸ್ತಾ ಇದ್ದೇನೆ. ನಾಗರಾಜ್ ಭಟ್ರು ಇವರು ಕೂಡ ನಿರಂತರ, ಇವರ ತಂಡ ಇವತ್ತಿಗೆ 25 ವರ್ಷ ಕೂಡ ನಮ್ಮೊಟ್ಟಿಗೆ ಇದ್ದು ಈ ಒಂದು ಅನ್ನಪ್ರಸಾದದಲ್ಲಿ ಒಳ್ಳೆಯ ಒಂದು ತಮ್ಮ ಶ್ರಮವನ್ನು ಕೊಟ್ಟಿದ್ದಾರೆ. 25 ವರ್ಷ ಕೂಡ ನಾವು ಏನು ಅನ್ನದಾನ ಮಾಡಿದ್ದೇವೆ, ಒಂದೇ ಒಂದು ದಿನ ಕೂಡ ಯಾವುದೇ ಒಂದು ಅನ್ನ ಅಥವಾ ಪ್ರಸಾದ ಕೂಡ ಇಲ್ಲಿ ಕೊರತೆ ಆಗದಂತೆ ಅವರು ಒಂದು ಜವಾಬ್ದಾರಿ ತಗೊಂಡು ಮಾಡಿದಂತಹ ಮಹತ್ ಕಾರ್ಯ, ಒಂದು ದೊಡ್ಡ ಕೀರ್ತಿ ಅವರಿಗೆ ಉಂಟು. ಒಳ್ಳೆಯ ಒಂದು ಪ್ರಸಾದವನ್ನು ನಿರಂತರ ಇವರು ಕೊಟ್ಟಿರ್ತಾರೆ. ಹಾಗಾಗಿ ಇನ್ನು ಮುಂದೆ ಕೂಡ ನಮ್ಮ ನಾಗದೇವರು ಅವರಿಗೆ ಈ ಕ್ಷೇತ್ರದಲ್ಲಿ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನು ಮುಂದೆ ಕೂಡ ಈ ಸ್ಥಳದಲ್ಲಿ ಅನ್ನದಾನ ಅಥವಾ ಯಾವುದೇ ರೀತಿಯಲ್ಲಿ ನಡುವಂತಹ ಮುಂದಿನ ದಿನಗಳಲ್ಲಿ ಪರಿಪೂರ್ಣ ಅವರು ತೊಡಗಿಸಿಕೊಳ್ಬೇಕಂತ ಕೇಳುತ್ತಾ ನಾವು ಕೊಡುವಂತಹ ಸಣ್ಣ ಇವನು ಗೌರವಾರ್ಪಣೆ ತಾವು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ.
ಓಕೆ, ಅವರು ಸಾಮಾತನ್ನು ತೋರಿಸಿದ್ದಾರೆ. ಅವರು ದುಡಿಮೆ ಜಾಸ್ತಿ, ಮಾತು ಕಮ್ಮಿ. ಹಾಗಾಗಿ ನಾನು ಮುಂದುವರಿಸಿ ಹೇಳ್ತೇವೆ. ಅವರಿಗೆ ಎಲ್ಲರ ಪರವಾಗಿ ನಾವು ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಇನ್ನು ಒಬ್ಬ ಹಿರಿಯ ಕಲಾವಿದರು, ನಾಗಸ್ವರವಾದನಾಗಲಿ ಬೇರೆ ಬೇರೆ ರೀತಿಯ ತುಂಬ ಕಲೆಯನ್ನು ಕರಗತ ಮಾಡಿ ಒಳ್ಳೆಯ ಒಂದು ಜನಪ್ರಸಿದ್ಧಿಯಾಗಿದ್ದಾರೆ. ಯಾವಾಗಲೂ ಹಾಗೆ ಊರಿನಲ್ಲಿ ನಮಗೆ ಇದ್ದವರು ಪರಿಚಯ ಕಮ್ಮಿ ಮಾಡ್ಕೊಳ್ತೇವೆ ನಾವು. ಯಾಕಂದ್ರೆ ಊರಿನಲ್ಲಿ ಇದ್ದಂಥ ಏನು ಗುರುತಿಸಿಕೊಳ್ಳೋದು ನಾವು ಕಡಿಮೆ, ಹೊರಗಿನವರು ನಾವು ಗುರುತಿಸ್ಕೊಳ್ತೇವೆ. ಆ ರೀತಿಯಾಗಿ ಇವತ್ತು ಸುಮಾರು 25 ವರ್ಷದಿಂದ ಕೂಡ ನಮ್ಮ ಜೊತೆಯಲ್ಲಿ ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸಿ ತಮ್ಮ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಒಂದು ಸೇವೆ, ಕೊಟ್ಟಂತಹ ಸೇವೆ ಪರಿಪೂರ್ಣವಾಗಿ ಇವತ್ತು ದೇವರು ಸ್ವೀಕರಿಸಿದ್ದಾರೆ. ಅವರಿಗೆ ಇನ್ನು ಮುಂದೆ ಕೂಡ ಆಯುಷ್ಯ ಆರೋಗ್ಯ ಕೊಟ್ಟು ಅವರ ಏನಿದೆ, ಏನು ವೃತ್ತಿ ಇದೆ ಅದು ಮುಂದೆ ಉಜ್ವಲಾಗಿ ಬೆಳೆದು ತಾವೊಂದು ಡಾಕ್ಟರೇಟ್ ಪದವಿ ಪಡಿಬೇಕು, ಪದ್ಮಭೂಷಣ ಪಡಿಬೇಕು ಅಂತ ಈ ದೇವರ ಸ್ಥಾನದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಖಂಡಿತ ಅದು ನಿಮಗೆ ಲಭ್ಯ ಆಗ್ತಂತ ಹೇಳುತ್ತಾ, ನಾವು ಕುಟುಂಬಸ್ಥರು ಕೊಡುವಂತಹ ಒಂದು ಸಣ್ಣ ಗೌರವವನ್ನು ತಾವು ಪಡ್ಕೊಳ್ಬೇಕು, ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ಮುಂದೆ ಕೂಡ ರಾಘವೇಂದ್ರ ದೇವರಿಗೆ ನಮ್ಮ ಒಟ್ಟಿಗೆ ಯಾವಾಗಲೂ ಇದ್ದೇವೆ ಅಂತ ಹೇಳಿ, ಅವರಿದ್ದಾರೆ ಅಂತ ಹೇಳಿ ನಾವು ನಂಬಿ ಅವರನ್ನು ನಾವು ಹುರಿದುಂಬಿಸಿದ್ದೇವೆ. ರೀತಿಯ ಒಂದು ಭಜನೆಯನ್ನು ನಡೆಸಿಕೊಟ್ಟು ತಮಗೆ ಮುಂದೆ ಕೂಡ ನಾಗದೇವರ ಹಾಗೂ ಪರ್ಣಿಕಲ ಮಾಗಣತಿ ದೇವರ ಮಾಲಿಂಗೇಶ್ವರ ಮಾಗಣತಿ ದೇವರ ಸಂಪೂರ್ಣ ನಿಮಗೆ ಆಶೀರ್ವಾದ ಇತ್ತು. ಮುಂದೆ ನಿಮ್ಮ ಭಜನಾ ಮಂಡಳಿ ಉತ್ತುಂಗವಾಗಿ ಮುಂದೆ ಹೋಗಿ ಒಳ್ಳೆಯ ಒಂದು ಸಂಪ್ರದಾಯವನ್ನು ಹಾಕಿ ನೀವು ಮುಂದೆ ಹೋಗಿ ತಮ್ಮ ಒಂದು ಭಜನೆಯ ಕಲೆಯನ್ನು ಉಳಿಸಿಕೊಳ್ಬೇಕಂತ ಹೇಳುತ್ತಾ ನಮಗೆ ಇಲ್ಲಿ ಬಂದು ಈ ಭಜನೆ ಮಾಡಿಕೊಟ್ಟಿಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಆರಾಧನೆಯಿಂದ ಅಥವಾ ಪ್ರಕೃತಿ ಆರಾಧನೆಯಿಂದ ಪ್ರಾಪ್ತಿ ಅಂತ ಹೇಳಿಕೊಂಡಿದೆ. ಪ್ರಕೃತಿ ನಾವು ಬೇರೆ ಯಾವುದೇ ಒಂದು ಇದನ್ನು ನಾವು ಪಡ್ಕೊಂಡು ಸುಖವನ್ನು ಪಡ್ಕೊಂಡು ಅದು ಕ್ಷಣಿಕವಾಗಿರ್ತದೆ. ಈ ಪ್ರಕೃತಿಯನ್ನು ಪ್ರೀತಿಸಿಕೊಂಡು ಆ ಪ್ರಕೃತಿಯೊಂದಿಗೆ ನಾವು ಬೆರೆತುಕೊಂಡು ಹೋದ್ವು ಅಂತ ಹೇಳಿದ್ರೆ ಆ ಪ್ರಕೃತಿಯಿಂದ ಸಿಗತಕ್ಕಂತಹ ಸುಖ ಅಂತ ಹೇಳಿದ್ರೆ ಅದು ಶಾಶ್ವತವಾದಂತಹ ಸುಖ ಅಂತ ಹೇಳಿದ್ದಾರೆ. ಅಂತಹ ಸುಖವನ್ನು ನಾವು ನಮಗೆ ನಮ್ಮ ಕಾಲ್ಬುಡದಲ್ಲಿ ದೇವರು ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ದೇವರು ಏನನ್ನು ನಮಗೆ ಕೊಟ್ಟಿದ್ದಾನನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಂಡು ಆ ಪ್ರಕೃತಿಯೊಟ್ಟಿಗೆ ನಾವು ಪ್ರೀತಿಯಿಂದ ಹೋಗುವಾಗ ಆ ದೇವರ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಕೊಂಡಿದೆ. ಅಂತಹ ಶಕ್ತಿ ಈ ನಾಗಸ್ಥಾನದಲ್ಲಿ ಅಂತ ಹೇಳ್ಕೊಂಡಿದೆ. ಹಾಗೆ ಅಂತ ನಾಗನ ಆರಾಧನೆಯನ್ನ ಈ ಸ್ಥಳದಲ್ಲಿ ಮಾಡ್ತಾ ಬಂದಿದ್ದೇವೆ. ಹಾಗೆ ಇನ್ನು ಅದರ ಅಂತ ಇವತ್ತಿನ ದಿವಸಕ್ಕೆ ಈ ಜೀರ್ಣೋದ್ಧಾರಗೊಂಡಿತು. ನಾಗನ ಏನೋ ಪರಿಸ್ಥಿತಿ ಇತ್ತು, ನಾಗನ ಈ ಸ್ಥಳ ಏನೋ ಪರಿಸ್ಥಿತಿಯಲ್ಲಿತ್ತು. ಅಂತಹ ಪರಿಸ್ಥಿತಿಯಲ್ಲಿದ್ದ ನಾಗನ ಸ್ಥಳವನ್ನ ಜೀರ್ಣೋದ್ಧಾರ ಮಾಡತಕ್ಕಂತಹ ಭಾಗ್ಯವನ್ನ ಆ ಪರಮಾತ್ಮನು ಈ ಸ್ಥಳಕ್ಕೆ ಸಂಬಂಧಪಟ್ಟ ಈ ಕುಟುಂಬಕ್ಕೆ ಒದಗಿಸಿಕೊಟ್ಟ. ಆ ಕುಟುಂಬದವರು ಸೇರಿಕೊಂಡ ಆ ಕೆಲಸ ಕಾರ್ಯಗಳನ್ನ ಪ್ರೀತಿಯಿಂದ ಭಕ್ತಿಯಿಂದ ಇದು ನಮ್ಮ ಕೆಲಸ ಅಂತ ಹೇಳುವಂತ ಭಾವನೆಯಿಂದ ಮಾಡಿಕೊಂಡು ಬರುವಾಗ ಆ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಇನ್ನಿತರರು ಅವರ ಕೆಲಸ ಕಾರ್ಯಗಳಿಗೆ ಸೇರಿಕೊಂಡು ನಾವೊಂದು ಒಳ್ಳೆ ಕೆಲಸ ಕಾರ್ಯಗಳಿಗೆ ಇಳಿದು ಅಂತ ಹೇಳಿ ಆದ್ರೆ ಆವಾಗ ತನ್ನಿಂತಾನೇ ದೇವರು ಆ ಕೆಲಸ ಕಾರ್ಯಗಳಿಗೆ ಇನ್ನೂ ನಮಗೆ ಪ್ರೇರಕವನ್ನು ಕೊಡ್ತಾನೆ. ಹಾಗಾಗಿ ಆ ಸ್ಥಳಕ್ಕೆ ಸಂಬಂಧಪಟ್ಟವರು ಎಲ್ಲರೂ ನಾವು ಬಂದು ಸೇರಬೇಕು ಅಂತ ಹೇಳಿ ಒಂದು ವಿಶೇಷವಂತ ಪ್ರೀತಿಯಿಂದ ಆ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾದರು. ಹಾಗೆ ಆ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಆ ಕೆಲಸ ಕಾರ್ಯಗಳ ಮುಖ್ಯವಾಗಿ ಪ್ರತಿಷ್ಠೆ ಆಯಿತು. 25 ವರ್ಷ ಕಳಿತು. ಆ ನಂತರದಲ್ಲಿ ಪ್ರತಿ ವರ್ಷದಲ್ಲಿ ಸಮೇತ ಸ್ಥಳದಲ್ಲಿ ಬಂದುಕೊಂಡು ಆ ಸ್ಥಳಕ್ಕೆ ಸಂಬಂಧಪಟ್ಟವರೆಲ್ಲ ಪರವೂರಿನಿಂದ ಸಮೇತ ಎಲ್ಲ ಆ ಸ್ಥಳದ ಒಂದು ಸಮಾರಾಧನೆ, ನಾಗ ಸಮಾರಾಧನೆ, ವರ್ಷಕ್ಕೊಂದು ನಾಗ ಸಮಾರಾಧನೆ ಆಗುವಂಥದ್ದು. ಆ ನಾಗ ಸಮಾರಾಧನೆ ಅದು ವಿಶೇಷವಾಗಿ ಅಂತ ಹೇಳಿದ್ರೆ ಸಾಧಾರಣ ಒಂದು ಫೆಬ್ರವರಿ ತಿಂಗಳಲ್ಲಿ ಅಂತ ಹೇಳ್ಕೊಂಡು ಮಾಡಿಕೊಂಡಿದ್ದಾರೆ. ಆ ದೇವರು ಅವರ ಸಂಕಲ್ಪವನ್ನು ಸಾಧಾರಣವಾಗಿ ಫೆಬ್ರವರಿ ತಿಂಗಳಲ್ಲಿ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಈ ವರ್ಷ ಏನಾಯ್ತು ಅಂತ ಹೇಳಿದ್ರೆ ಇದು ಇಷ್ಟು ದೊಡ್ಡ ಕಾರ್ಯಕ್ರಮ ಇರುವಾಗ ಒಂದು 4 ಜನ ಸೇರಿಸ್ಕೊಳ್ಬೇಕು ಅಂತ ಹೇಳಿ ಆಯ್ತು. ಹಾಗಾಗಿ ನಾವು ಸ್ವಲ್ಪ ಮುಂದೆ ಬಂದಿದ್ದೇವೆ. ಅಂತೂ ಆ ಸೇವೆಯನ್ನು ಕೊಡುವಂತ ಭಾಗ್ಯ ಪ್ರಾಪ್ತಿ ಆಯಿತು. ಹಾಗೆ ಪ್ರತಿ ವರ್ಷದಲ್ಲಿ ಅವರೆಲ್ಲ ಸೇರಿಕೊಂಡು ವಿಶೇಷವಂತ ಆ ಕುಟುಂಬ ಎಲ್ಲ ಸೇರಿಕೊಂಡು ಅದಕ್ಕೆ ಸ್ಥಳಕ್ಕೆ ಸಂಬಂಧಪಟ್ಟವರೆಲ್ಲ ಸೇರಿಕೊಂಡು ವಿಶೇಷವಾಗಿ ಆ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಈ ವರ್ಷ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಇರತಕ್ಕಂತಹ ಸಂದರ್ಭದಲ್ಲಿ ಇನ್ನಿತರ ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಆ ದೇವರ ಒಂದು ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು ಅಂತ ಒಂದು ಆಸೆಯನ್ನು ಪಡ್ಕೊಂಡು ಪರಮಾತ್ಮನ ಸಲುವಾಗಿ ಇವತ್ತಿನ ಸಲ 25 ಕಲಶಾರಾಧನೆ, ಪಂಚವಿಂಶತಿ ಕಲಶಾರಾಧನೆ ಮಾಡಿಕೊಂಡು ಆ ಕಲಶ ಮುಖೇನವಾಗಿ ದೇವರಿಗೆ ಅಭಿಷೇಕವನ್ನು ಮಾಡಿಕೊಂಡು ತದನಂತರದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಸಿಯಾಳಾಭಿಷೇಕ ಮಾಡಿಕೊಂಡು ಕಲಶಾಭಿಷೇಕ ಮಾಡಿಕೊಂಡಾಯ್ತು. ತದನಂತರದಲ್ಲಿ ಇವಾಗ ಆಶ್ಲೇಷಾಬಲಿ ಸೇವೆ ಅಂತ ಹೇಳುವಂಥದ್ದು ವಿಶೇಷವಂತಹ ಸೇವೆ. ಜನಮೇಜಯ ಯಾಗದಲ್ಲಿ ಸತ್ತಂತಹ ಆ ನಾಗನ ಗಣಗಳಿಗೆಲ್ಲ ಆ ಬಲಿಯನ್ನು ಕೊಡುವಂಥದ್ದು. ತನ್ಮೂಲಕವಾಗಿ ನಾಗನ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಕೊಂಡಿದೆ. ಹಾಗೆ ನಾಗನ 8 ವಂಶಕ್ಕೆ ಕೂಡ ಪುನಃ ಬಲಿಯನ್ನು ಕೊಟ್ಟುಕೊಂಡು ಆ ನಾಗನ
ಪುನಃ ಆ ನಾಗಾದಿ ದೇವತೆಗಳ ಅನುಗ್ರಹ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಕೊಂಡಿದೆ. ಹೀಗೆ ಇದೆಲ್ಲ ಸೇವೆಯನ್ನು ಕೊಟ್ಟಾಯಿತು. ಇನ್ನು ಒಟ್ಟು ಆರಾಧನೆ ಹಾಗೆ ಅನ್ನದಾನ ನಡೀಲಿಕ್ಕಿದೆ. ವಿಶೇಷವಾಗಿ ಪರಮಾತ್ಮನ ನಾಮಸ್ಮರಣೆ ಸ್ಥಳದಲ್ಲಿ ಭಜನೆ ಅಂತ ಹೇಳಿದರೆ, ಆ ಭಜನೆ ಅಂತ ಹೇಳಿದರೆ ಇವತ್ತಿನ ದಿವಸದಲ್ಲಿ ನಾವು ಸಾಧಾರಣವಾಗಿ ಎಂಥ ದೊಡ್ಡ ದೊಡ್ಡ ಹೋಮ ಹವನಗಳನ್ನು ಮಾಡುವಾಗ ಸಿಗತಕ್ಕಂತಹ ಪುಣ್ಯ ಈ ಬರೀ ಒಂದು ಭಗವಂತನ ಒಂದು ಹರಿನಾಮ ಸ್ಮರಣೆಯಿಂದಾಗಿ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡಿದೆ. ಅಂತಹ ಶಕ್ತಿ ಆ ಹರಿನಾಮ ಸಂಕೀರ್ತನೆ ಅಥವಾ ಭಜನೆಯಲ್ಲಿದೆ ಅಂತ ಹೇಳ್ಕೊಂಡಿದೆ. ಅಂತಹ ಭಜನಾ ಕಾರ್ಯಕ್ರಮವನ್ನು ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಇಷ್ಟೆಲ್ಲ ಸತ್ಕರ್ಮಗಳು ಇನ್ನು ಅನ್ನದಾನ ಅಂದ್ರೂ ಸಮೇತ ಅದು ಒಂದು ಬಹಳ ದೊಡ್ಡ ಒಂದು ಪೂಜೆ ಅಂತ ಹೇಳ್ಕೊಂಡಿದ್ದಾರೆ. ಅನ್ನದಾನ ನಾವು ಸಸಾರ ಮಾಡುವಾಗಿಲ್ಲ ಅಂತ ಹೇಳಿದ್ರೆ ಪ್ರಕೃತಿ ನಮ್ಮ ಜಠರದಲ್ಲಿ ಇರತಕ್ಕಂತಹ ಜಠರಾಗ್ನಿಯನ್ನು ತಣಿಸ್ಲಿಕ್ಕೋಸ್ಕರವಾಗಿ ಕೊಡತಕ್ಕಂತಹ ದಾನ ಅನ್ನದಾನ. ಹಾಗಾಗಿ ಆ ಅನ್ನದಾನ ಸಮೇತ ಬಹಳ ದೊಡ್ಡೊಂದು ಹೋಮ ಅಂತ ಹೇಳಿದ್ದಾರೆ. ಅನ್ನದಾನ ಮೂಲಕವಾಗಿ ಆ ಜಠರಾಗ್ನಿ ಸಂತುಷ್ಟಗೊಂಡು ನಮಗೆ ಒಳ್ಳೆದಾಗ್ಲಿ ಅಂತ ಹೇಳಿಕೊಂಡು ಆ ಆತ್ಮ ನಮಗೆ ಅನುಗ್ರಹ ಕೊಡ್ತದೆ ಅಂತ ಹೇಳ್ಕೊಂಡಿದೆ. ಹಾಗೆ ಇಷ್ಟೆಲ್ಲ ಸತ್ಕರ್ಮಗಳನ್ನು ಇವತ್ತಿನ ಸ್ಥಳದಲ್ಲಿ ಮಾಡುವಂತಹ ಭಾಗ್ಯವನ್ನ ಆ ಪರಮಾತ್ಮ ನಮಗೆ ಒದಗಿಸಿಕೊಟ್ಟಿದ್ದಾನೆ. ವಿಶೇಷವಾದಂತಹ ಭಕ್ತಿಯಿಂದ ಪರಮಾತ್ಮನ ಸೇವೆಯನ್ನು ಮಾಡಿದ್ದೇವೆ. ಹಾಗೆ ಪರಮಾತ್ಮನ ಸೇವೆಯನ್ನು ನಾವು ವಿಶ್ವಾಸದಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡುವಾಗ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ಕೊಂಡಿದೆ. ನಾವು ಮಾಡುವಂತಹ ಕೆಲಸ ನಾವು ಶ್ರದ್ಧೆಯಿಂದ ಮಾಡಿದರೆ ಅದಕ್ಕೆ ಖಂಡಿತವಾಗಿ ಪರಮಾತ್ಮ ಒದಿತಾನೆ ಅಂತ ಹೇಳ್ಕೊಂಡಿದೆ. ಗೃಹಕ್ಕೆ ಬಂದಂತಹ ಅತಿಥಿಗಳನ್ನ ನಮ್ಮ ಇವತ್ತಿನ ದಿವಸ ನಿಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಅತಿಥಿಗಳು, ಅವರೆಲ್ಲರನ್ನ ನಾವು ಪ್ರೀತಿಯಿಂದ ಶ್ರದ್ಧೆಯಿಂದ ಅವರನ್ನ ಸತ್ಕಾರ ಮಾಡಿಕೊಂಡು ಅವರಿಗೊಂದು ಅನ್ನದಾನ ಮಾಡಿಕೊಂಡು ತದನಂತರದಲ್ಲಿ ಅವರಿಗೊಂದು ನಮಸ್ಕಾರ ಮಾಡಿದ್ರು ಅಂತ ಹೇಳಿದ್ರೆ ನೀವು ಕೊಟ್ಟಂತಹ ಅನ್ನದಾನಕ್ಕಲ್ಲ, ನೀವು ಕೊಟ್ಟಂತಹ ಸತ್ಕಾರಕ್ಕೆ ನೀವು ಕೊಟ್ಟಂತಹ ಆ ಪ್ರೀತಿಯ ಸತ್ಕಾರಕ್ಕೆ ಅವರು ಹೊಂದಿಕೊಂಡು ನಿಮ್ಗೆ ಒಳ್ಳೆದಾಗಲಿ ಅಂತ ಹೇಳ್ಕೊಂಡು ಆಶೀರ್ವಾದ ಕೊಡ್ತಾರೆ. ಹಾಗೆ ಪರಮಾತ್ಮನಿಗೆ ನಾವು ಪ್ರೀತಿಯಿಂದ ಅರ್ಪಣೆ ಮಾಡಿಕೊಂಡು ಆ ಭಕ್ತಿಯಿಂದ ಪರಮಾತ್ಮನ ಕಾಲ್ಬಡಕ್ಕೆ ನಾವು ಪ್ರಾರ್ಥನೆ ಮಾಡಿಕೊಂಡು ಪರಮಾತ್ಮ ಇಷ್ಟೆಲ್ಲ ಸೇವೆಯನ್ನು ಕೊಟ್ಟಿದ್ದೇವೆ, ಕೊಟ್ಟಂತ ಈ ಸೇವೆಯನ್ನು ಸಂತುಷ್ಟದಿಂದ ಸ್ವೀಕಾರ ಮಾಡಿಕೊಂಡು ನಮಗೆ ಒಳ್ಳೆದಾಗಬೇಕು ಅಂತ ಹೇಳ್ಕೊಂಡು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಆ ಪರಮಾತ್ಮ ಖಂಡಿತವಾಗಿಯೂ ನಮಗೆ ಅನುಗ್ರಹ ಮಾಡಿಕೊಡ್ತಾನೆ ಅಂತ ಹೇಳ್ಕೊಂಡಿದೆ. ಅಂತಹ ಶಕ್ತಿ ಈ ಪ್ರಕೃತಿಯಲ್ಲಿದೆ. ಹಾಗೆ ಇವತ್ತಿನ ದಿವಸಕ್ಕೆ ಮಾಡಿದಂತಹ ಈ ವಿಶೇಷವಾದಂತಹ ದೊಡ್ಡ ಸತ್ಕರ್ಮ ದೇವರು ಒಳ್ಳೆ ರೀತಿಯಿಂದ ಸ್ವೀಕಾರ ಮಾಡಿಕೊಂಡು ನಮಗೆಲ್ಲರಿಗೂ ನಿಮ್ಮ ಬಂಧು ಬಳಗ, ನಿಮ್ಮ ಕುಟುಂಬ, ನಿಮ್ಮ ಆಪ್ತೇಷ್ಟಿಗೆ, ನಿಮ್ಮ ಪರಿಸರಕ್ಕೆ ಎಲ್ಲರಿಗೂ ನೆಮ್ಮದಿಯಿಂದ ಜೀವನ ಮಾಡತಕ್ಕಂತಹ ಭಾಗ್ಯವನ್ನು ಪರಮಾತ್ಮ ಅನುಗ್ರಹಿಸಿಕೊಟ್ಟು ಇನ್ನು ಮುಂದಕ್ಕೂ ಇದಕ್ಕಿಂತ ವಿಶೇಷವಾದಂತಹ ಸತ್ಕಾರ್ಯಗಳನ್ನು ನಿಮ್ಮ ಕುಟುಂಬ ಮುಖೇನವಾಗಿ ಅಥವಾ ಈ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಭಕ್ತಾದಿಗಳ ಸಹಿತನಾಗಿ ಆ ಪರಮಾತ್ಮನ ಮಾಡಿಸಿಕೊಳ್ಳಿ. ಹಾಗೆ ನಿಮ್ಮ ಕುಟುಂಬಕ್ಕೆ ಬಂದಂತಹ ಎಲ್ಲ ಕಷ್ಟಗಳನ್ನ, ಸಮಸ್ಯೆಗಳನ್ನ, ಏನು ನೋವುಗಳಿದ್ರು ಎಲ್ಲ ಪರಿಹಾರ ಮಾಡಿಕೊಡುವ ಹಾಗೆ, ಕಷ್ಟಗಳು ಪೂಜೆ ಪುರಸ್ಕಾರ ಮಾಡಿಕೊಡಲಿ ನಮಗೆ ಕಷ್ಟ ಬರುವುದಿಲ್ಲ ಅಂತ ಇಲ್ಲ, ಕಷ್ಟಗಳು ಬಂದೇ ಬರ್ತವೆ. ಹಾಗಂತ ಆ ಕಷ್ಟಗಳು ಬಂದರೂ ಸಮೇತ ಅದನ್ನ ಎದುರಿಸಿಕೊಂಡು ಹೋಗತಕ್ಕಂತಹ ಶಕ್ತಿ ಈ ಸತ್ಕರ್ಮಗಳಿಂದ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಕೊಂಡಿದೆ. ಅಂತಹ ಒಂದು ಶಕ್ತಿ ಈ ಧರ್ಮ ಕಾರ್ಯದಲ್ಲಿದೆ. ಯಾವಾತನು ಈ ಧರ್ಮ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೋ ಅವನಿಗೆ ಬರತಕ್ಕಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತಾನೆ ಅಂತ ಹೇಳ್ಕೊಂಡಿದೆ. ಹಾಗೆ ಅಂತಹ ಒಂದು ಸತ್ಕರ್ಮವನ್ನು ಮಾಡುವುದರ ಮೂಲಕವಾಗಿ ನಿಮ್ಮ ಕುಟುಂಬ ಇನ್ನಷ್ಟು ಉದ್ಧಾರವಾಗಿ ಹೋಗಲಿ. ನಿಮ್ಮ ಕುಟುಂಬವೇನವಾಗಿ ಆದಷ್ಟು ಉತ್ತಮ ಕೆಲಸ ಕಾರ್ಯಗಳು ಕೊಂಡು ತನ್ಮೂಲಕವಾಗಿ ಎಲ್ಲರೂ ನಾವು ನೆಮ್ಮದಿಯಿಂದ ಜೀವನ ಮಾಡತಕ್ಕಂತಹ ಭಾಗ್ಯವನ್ನ ಆ ಪರಮಾತ್ಮ ನಮಗೆ ಅನುಗ್ರಹಿಸಿಕೊಡ್ಬೇಕು ಅಂತ ಹೇಳಿಕೊಂಡು ಕ್ಷೇತ್ರಾಧಿಪತಿಯಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವನಲ್ಲಿ ಹಾಗೆ ಗ್ರಾಮಾಧಿಪತಿಯಾದಂತಹ ಮಹಾಗಣಪತಿ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪರಮಾತ್ಮನ ಕಾಲ್ಬಡದಲ್ಲಿ ಶರಣ ಹೋಗ್ತಾ ಇದ್ದಾರೆ. ಪರಮಾತ್ಮ ಗೋವಿಂದಾನಿ ಗೋವಿಂದ.